ಆ್ಯಕ್ಚುಲಿ ಈ ಬ್ಲಾಗ್ ಅವನ ಸ್ಕೂಲಿಂದ ಕರ್ಕೊಂಡು ಬರ್ತಾ ಇದ್ದೀನಿ. ಅವ್ರ ಮಿಸ್ ಅಲ್ಲೇ ನೋಡಿ ಕಳಿಸ್ತಾ ಇದ್ದಾರೆ, ಓಡಿ ಬಂದ ಬೇಗ. ಹಾಗೇ ಕರ್ಕೊಂಡು ನಾವು ಈವ್ನಿಂಗ್ ಪಾರ್ಕಿಗೆ ಹೋಗಿದ್ವಿ. ಮಕ್ಕಳಿಗೆ ಈಚೆ ಕರ್ಕೊಂಡು ಹೋಗೋದಂದರೆ ತುಂಬ ಖುಷಿ, ಎಸ್ಪೆಷಲಿ ಪಾರ್ಕ್ಗೆ. ಎಲ್ಲ ರೊಟೀನ್ ಮುಗಿಸಿ ಹೋಗಿ ಆಟಾಡ್ತಾ ಇದ್ವಿ. ಅವಳು ಕೂಡ ಯಾರ ಜೊತೆ ಆದರೂ ಹೋಗ್ತಾ ಇರ್ತಾಳೆ. ಇವಾಗ ಎತ್ಕೊಂಡ್ರೆ ಬಾ ಅಂದರೆ ವಾಕ್ ಮಾಡೋದ್ರಿಂದ ಅವಳಿಗಿಷ್ಟ. ಈಗ ಶಿ ಈಸ್ 1.5 ಇಯರ್. ಹಾಗೆ ತಂಗಿ ಮನೆ ಹತ್ರ ಇದು, ಅವಳು ಕೂಡ ಆಟ ಆಡಿಸ್ತಿದ್ದಾಳೆ ಮಕ್ಕಳಿಗೆ. ಅವಳು ಆಟ ಆಡಿಸ್ಕೊಂಡು ಬಂದಮೇಲೆ ಅವ್ರನ್ನ ಮೀಟ್ ಮಾಡ್ಕೊಂಡು ನಾವು ಮ್ಯಾಂಗ್ಳೂರ್ ಕಿಚನ್ನಾಗ ಬಂದಿದ್ವಿ. ಮೇಲ್ಗಡೆ ಕೆಳಗಡೆನೇ ಸ್ಪೇಸ್ ಇತ್ತು ಅಂತ ಇಲ್ಲೇ ಕೂತ್ಕೊಂಡು ಆರ್ಡ್ರ್ ಮಾಡ್ತಾಯಿದ್ದೀವಿ. ಹಾಗೆ ಬಿರಿಯಾನಿ ಮತ್ತು ಪ್ರಾನ್ಸ್, ಇಲ್ಲಿ ಎಲ್ಲ ತಂದೂರಿ ಚಿಕನ್ಸ್ ಆಗಿರ್ಬೋದು, ಬೇಕ್ ಆಗಿರ್ಬೋದು, ಫಿಶ್ಶು, ಶಾಲೋ ಫ್ರೈ, ರವಾ ಫ್ರೈ ಎಲ್ಲ ವೆರೈಟಿ ಸಿಗುತ್ತೆ. ಅಫ್ಘಾನಿ ಕಬಾಬು ಇವತ್ತಿನ ಸ್ಪೆಷಲ್ ಅಂತೂ ಬೋರ್ಡಲ್ಲಿ ಹಾಕಿದ್ದಾರೆ ಅಲ್ಲಿ. ಸೊ ಅವ್ನು ಕೇಳ್ತಾ ಇದ್ದ ಬರ್ತ್ಡೇಗೆ ಅಂತ ಬಂದಿದ್ದೀವಿ. ಸೊ ಇಲ್ಲಿ ಎಲ್ಲ ಮುಗಿಸ್ಕೊಂಡು ಹಾಗೆ ಅವನು ಕೂಡ ಎಂಜಾಯ್ ಮಾಡ್ತಾಯಿದ್ದ ತಿಂದ್ಕೊಂಡು. ಅವಳು ಬಿಡ್ತಾನೆ ಇರಲಿಲ್ಲ ಫಿಶ್ ಎಲ್ಲ ತಿನ್ನೋದಕ್ಕೆ, ಕಷ್ಟಪಡ್ತಾಯಿದ್ವಿ. ಅದನ್ನು ಮುಗಿಸ್ಕೊಂಡು ವೀಕ್ ಡೇಸ್ಗೆ ಸ್ವಲ್ಪ ತರಕಾರಿ ತೊಗೊಂಡಿದ್ದೀವಿ. ಈರುಳ್ಳಿಯಿಂದ ಹಿಡಿದು ಎಲ್ಲ ತರಕಾರಿ ತರಕಾರಿ ಎಲ್ಲ ತೊಗೊಂಡ್ಮೇಲೆ ಕನ್ನಡ ರಾಜ್ಯೋತ್ಸವದ್ದು ಫಂಕ್ಷನ್ ನೋಡಿಕೊಂಡು ಮನೆಗೆ ಹೊರಟ್ವಿ.